ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 96ನೆಯ ಅಧ್ಯಾಯವಾದ ಸರ್ವಫಲತ್ಯಾಗ ಮಾಹಾತ್ಮ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಂದಿಕೇಶ್ವರನು ಹೇಳುತ್ತಾನೆ, ಫಲದಾನದ ಮಾಹಾತ್ಮ್ಯವೇನೆಂಬುದನ್ನು ಹೇಳುವೆನು ಕೇಳು. ಓ ನಾರದ, ಅದು ಅಕ್ಷಯ ಫಲವನ್ನು ಕೊಡುವ ಅತಿ ಶ್ರೇಷ್ಠವಾದ ವ್ರತವು. ಸಕಲ ಇಷ್ಟಾರ್ಥಗಳನ್ನು ಕೈಗೂಡಿಸುವಂತಹುದು. ಶುಭಕರವಾದ ಮಾರ್ಗಶಿರ ಮಾಸದಲ್ಲಿ ಶುಕ್ಲಪಕ್ಷದ ತೃತೀಯ, ದ್ವಾದಶಿ, ಅಷ್ಟಮಿ ಅಥವಾ ಚತುರ್ದಶಿಯ ದಿನ ಬ್ರಾಹ್ಮಣಾನುಗ್ರಹವನ್ನು ಪಡೆದು ಈ ವ್ರತವನ್ನು ಆರಂಭಿಸಬೇಕು. ಎಲೆ ಋಷಿಶ್ರೇಷ್ಠನೇ, ಪುಣ್ಯಕರವಾದ ಮಿಕ್ಕ ತಿಂಗಳಲ್ಲೂ ಸಹ ಪಾಯಸದ ಊಟದಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ತನ್ನ ಶಕ್ತಿಗೆ ತಕ್ಕಂತೆ ದಕ್ಷಿಣೆಯನ್ನು ಕೊಡಬೇಕು. 18 ಬಗೆಯ ಧಾನ್ಯಗಳಲ್ಲಿ ಯಾವುದಾದರೂ ಒಂದನ್ನು, ಹಾಗೆಯೇ ಹಣ್ಣು, ಗೆಣಸು ಇವುಗಳಲ್ಲಿ ಒಂದೊಂದನ್ನು 1 ವರ್ಷ ಕಾಲ ಸೇವಿಸದೆ ಇರಬೇಕು. ಆದರೆ
ಔಷಧಕ್ಕೆ ಬೇಕಾದುದನ್ನು ಮಾತ್ರ ಬಿಡಬಾರದು. ವೃಷಭಾರೂಢನಾದ ಪರಮೇಶ್ವರನ ಮತ್ತು ಯಮಧರ್ಮರಾಜನ ಸುವರ್ಣ ಪ್ರತಿಮೆಗಳನ್ನು ಮಾಡಿಸಬೇಕು. ಬೂದಿ ಕುಂಬಳ, ಮಾದಲ, ಬದನೆ, ಹಲಸು, ಅಂಬಟೆ, ಬೇಲ, ಕಮರಿಕೆ, ಕಿರಿಗುಂಬಳ, ಬಿಲ್ವ, ಅರಳಿ, ಏಲಚಿ, ನಿಂಬೆ, ಬಾಳೆ, ಕುಂಬಳ, ದಾಳಿಂಬೆ ಈ 16 ಜಾತಿಯ ಹಣ್ಣುಗಳನ್ನು ತನ್ನ ಶಕ್ತ್ಯಾನುಸಾರವಾಗಿ ಚಿನ್ನದಿಂದ ಮಾಡಿಸಬೇಕು. ಮೂಲಂಗಿ, ನೆಲ್ಲಿ, ನೇರಳೆ, ಹುಣಸೆ, ಕಮರಿಕೆ, ಕಂಕೋಲ, ಏಲಕ್ಕಿ, ತುಂಡೀರ, ಬಿದಿರು ಕಳಲೆ, ಬೆಟ್ಟದಾವರೆ, ಬನ್ನಿ, ಅತ್ತಿ, ತೆಂಗು, ದ್ರಾಕ್ಷಿ, ಹೆಗ್ಗುಳ್ಳ, ಕಿರಿಗುಳ್ಳ ಈ 16 ಬಗೆಯ ಫಲಗಳನ್ನು ತನ್ನ ಯೋಗ್ಯತೆಗೆ ತಕ್ಕಂತೆ ಬೆಳ್ಳಿಯಿಂದ ಮಾಡಿಸಬೇಕು. ತಾಲಫಲ, ಅಗಸ್ತಿಫಲ, ಹುಳಿಬೇಲ, ಶಿವನಿಕಾಯಿ, ಚೂರ್ಣಗಡ್ಡೆ, ರಕ್ತಾಲುವೆಂಬ ಗೆಡ್ಡೆ, ಉಮ್ಮತ್ತಿಕಾಯಿ, ಕಕ್ಕರಿಕೆಕಾಯಿ, ಏರುವಂಗದ ಕಾಯಿ, ಬೂರುಗದ ಕಾಯಿ, ಮಾವಿನಕಾಯಿ, ಅವರೆ, ಹಿಪ್ಪೆಯ ಕಾಯಿ, ಆಲದ ಹಣ್ಣು, ಹೆಸರು, ಪಡುವಲಕಾಯಿ ಈ 16 ಯಥಾಶಕ್ತಿ ತಾಮ್ರದಿಂದ ಮಾಡಿಸಬೇಕು. ಧಾನ್ಯದ ಮೇಲೆ ಜಲಪೂರ್ಣವಾದ 2 ಕಲಶಗಳನ್ನು ಇರಿಸಿ ವಸ್ತ್ರದಿಂದ ಅಲಂಕರಿಸಬೇಕು. ಈ ಪೂರ್ವದಲ್ಲಿ ಹೇಳಿರುವಂತೆ ಸಕಲ ಪರಿಕರ ಸಹಿತವಾದ ಹಾಸಿಗೆಯನ್ನು 1 ಜೊತೆ ಪಂಚೆಯನ್ನು ಸಿದ್ಧಪಡಿಸಬೇಕು. ಭಕ್ಷ್ಯಗಳನ್ನು ತುಂಬಿದ 3 ಪಾತ್ರೆಗಳು, ಯಮ, ರುದ್ರ, ವೃಷಭ ಇವರ ಪ್ರತಿಮೆಗಳು ಇವೆಲ್ಲವನ್ನೂ ಶಾಂತನೂ ಕುಟುಂಬಿಯೂ ಸಪತ್ನೀಕನೂ ಆದ ಬ್ರಾಹ್ಮಣನಿಗೆ ಶುಭ ದಿವಸದಲ್ಲಿ ಸತ್ಕಾರಪೂರ್ವಕವಾಗಿ ದಾನ ಮಾಡಬೇಕು. ಇದರ ಸಂಗಡ ಕರೆಯುವ ಹಸುವನ್ನೂ ಸಹ ಕೊಡಬೇಕು. ಎಲ್ಲ ಫಲಗಳಲ್ಲಿಯೂ ಕೋಟಿ ಸಂಖ್ಯೆಯ ದೇವತೆಗಳು ವಾಸ ಮಾಡುತ್ತಾರೆ. ಈ ಸರ್ವ ಫಲತ್ಯಾಗವೆಂಬ ವ್ರತದಿಂದ ಈಶ್ವರನಲ್ಲಿ ನನಗೆ ಭಕ್ತಿಯು ಸ್ಥಿರವಾಗಿ ನಿಲ್ಲಲಿ. ಪರಮೇಶ್ವರನು ಯಮಧರ್ಮರಾಜನು ಯಾವಾಗಲೂ ಅನಂತವಾದ ಫಲವನ್ನು ಕೊಡತಕ್ಕವರು. ಅವರ ಪ್ರತಿಮೆಗಳ ಸಹಿತವಾಗಿ ನಾನು ಮಾಡಿದ ಈ ಫಲದಾನದಿಂದ ಅವರಿಬ್ಬರೂ ತೃಪ್ತರಾಗಿ ನನಗೆ ವರವನ್ನು ಕರುಣಿಸಲಿ. ಈಶ್ವರನ ಭಕ್ತರಿಗೆ ಯಾವಾಗಲೂ ಅಪರಿಮಿತವಾದ ಫಲಗಳು ಒದಗುವವು. ಹಾಗೆಯೇ ನನಗೂ ಒಂದೊಂದು ಜನ್ಮದಲ್ಲಿಯೂ ಅನಂತವಾದ ಫಲಗಳು ಲಭಿಸಲಿ. ಈಶ್ವರ, ವಿಷ್ಣು, ಸೂರ್ಯ, ಬ್ರಹ್ಮ ಇವರಲ್ಲಿ ನನಗೆ ಭೇದ ಬುದ್ಧಿ ಇಲ್ಲ. ಆದ ಕಾರಣ ಸರ್ವರೂಪಿಯಾದ ಶಂಕರನು ಯಾವಾಗಲೂ ನನಗೆ ಶುಭವನ್ನು ಕೊಡಲಿ. ಹೀಗೆ ಹೇಳಿ ಬ್ರಾಹ್ಮಣ ದಂಪತಿಗಳನ್ನು ಭೂಷಣಾದಿಗಳಿಂದ ಅಲಂಕರಿಸಿ ಇದೆಲ್ಲವನ್ನೂ ದಾನ ಮಾಡಬೇಕು. ಶಕ್ತಿ ಇದ್ದರೆ ಸಕಲೋಪಸ್ಕರ ಸಹಿತವಾಗಿ ಶಯ್ಯಾದಾನವನ್ನು ಮಾಡಬಹುದು. ದ್ರವ್ಯಾನುಕೂಲ್ಯವಿಲ್ಲದವನು ಪೂರ್ವದಲ್ಲಿ ಹೇಳಿದ ಹಣ್ಣುಗಳನ್ನೇ ಪ್ರತ್ಯಕ್ಷವಾಗಿ ಶಾಸ್ತ್ರವಿಧಿಯಿಂದ ದಾನ ಮಾಡಬಹುದು. ಈಶ್ವರನ ಮತ್ತು ಧರ್ಮರಾಜನ ಸುವರ್ಣ ಪ್ರತಿಮೆಗಳನ್ನು ಜಲಕುಂಭದೊಡನೆ ಬ್ರಾಹ್ಮಣನಿಗೆ ಕೊಡಬೇಕು. ಬಳಿಕ ಎಣ್ಣೆಯನ್ನು ಉಪಯೋಗಿಸದೆ ಮೌನ ವ್ರತದಿಂದ ತಾನು ಭೋಜನ ಮಾಡುವುದಲ್ಲದೆ ಶಕ್ತಿಗೆ ತಕ್ಕಂತೆ ಬ್ರಾಹ್ಮಣರಿಗೂ ಭೋಜನವನ್ನು ಮಾಡಿಸಬೇಕು. ಭಾಗವತರು, ಸೂರ್ಯಭಕ್ತರು, ವೈಷ್ಣವರು, ಯೋಗಿಗಳು ಇವರೆಲ್ಲರಿಗೂ ಈ ಸರ್ವಫಲ ತ್ಯಾಗವೆಂಬ ವ್ರತವು ಶುಭಪ್ರದವಾದುದೆಂದು ವೇದಜ್ಞರು ಭಾವಿಸುತ್ತಾರೆ. ಬ್ರಾಹ್ಮಣೋತ್ತಮನಾದ ಓ ನಾರದ, ಸ್ತ್ರೀಯರೂ ಸಹ ಇದನ್ನು ತಮ್ಮ
ಶಕ್ತಿಗನುಸಾರವಾಗಿ ನಡೆಸಬೇಕು. ಎಲೆ ಮುನಿಶ್ರೇಷ್ಠನೇ, ಈ ಲೋಕದಲ್ಲಿಯೂ ಬೇರೆ ಲೋಕಗಳಲ್ಲಿಯೂ ಇದಕ್ಕಿಂತ ಅತಿಶಯವಾದ ಫಲವನ್ನು ಕೊಡಬಲ್ಲ ಮತ್ತೊಂದು ವ್ರತವಿಲ್ಲ. ಓ ಋಷಿವರ್ಯ, ಚಿನ್ನ, ಬೆಳ್ಳಿ ಮತ್ತು ತಾಮ್ರದಿಂದ ಮಾಡಿಸಿ ದಾನವಾಗಿ ಕೊಟ್ಟ ಆ ಹಣ್ಣುಗಳನ್ನು ಪುಡಿ ಮಾಡಿದರೆ ಎಷ್ಟು ಪರಮಾಣುಗಳಾಗುವವೋ ಅಷ್ಟು ಸಹಸ್ರ ಯುಗಗಳ ಕಾಲ ಈ ವ್ರತವನ್ನು ನಡೆಸಿದ ಯಜಮಾನನು ರುದ್ರಲೋಕದಲ್ಲಿ ಪೂಜಿತನಾಗುವನು. ಈ ವ್ರತವು ಜನಗಳ ಸಕಲ ಪಾಪಗಳನ್ನು ಕಳೆಯುವುದು. ಯಾವಾಗಲೂ ಅವರ ಉತ್ತಮವಾದ ಜೀವನಕ್ಕೆ ಸಾಧನವಾಗುವುದು. ಇದನ್ನು ನೆರವೇರಿಸಿದಾತನು ಜನ್ಮಾಂತರಗಳಲ್ಲಿ ಸಹ ಪುತ್ರ ವಿಯೋಗ ದುಃಖವನ್ನು ಅನುಭವಿಸನು ಮತ್ತು ಆತನು ಇಂದ್ರಲೋಕವೇ ಮೊದಲಾದ ಶುಭಸ್ಥಾನಗಳನ್ನು ಪಡೆಯುವನು. ದರಿದ್ರನಾದವನು ಈ ವ್ರತದ ವಿಧಾನವನ್ನು ಕೇಳಲಿ. ದೇವಸ್ಥಾನಗಳಲ್ಲೋ ಧಾರ್ಮಿಕರ ಮನೆಗಳಲ್ಲೋ ಓದಲಿ. ಅವನೂ ಸಹ ಸಕಲ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುವನು. ಓ ಮುನೀಂದ್ರ, ಅಷ್ಟೇ ಅಲ್ಲ, ಅವನು ಆನಂದಪ್ರದವಾದ ವಿಷ್ಣು ಸಾನ್ನಿಧ್ಯವನ್ನೈದುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸರ್ವಫಲತ್ಯಾಗ ಮಾಹಾತ್ಮ್ಯಂ ನಾಮ ಷಣ್ಣವತಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 97ನೆಯ ಅಧ್ಯಾಯವಾದ ಆದಿತ್ಯವಾರ ಕಲ್ಪದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.